ಎಲ್ಲರಿಗೂ ನಮಸ್ಕಾರ. ತಾರಾಸು ಅವರ ದುರ್ಗಾಸ್ತಮಾನ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಮದಕರಿ ನಾಯಕರನ್ನು ಜಾನಕಲ್ಲಿನಿಂದ ಚಿತ್ರದುರ್ಗಕ್ಕೆ ವೈಭವದಿಂದ ಕರ್ಕೊಂಡು ಬರ್ತಾರೆ. ಅವರನ್ನೇ ಕಾಯ್ತಾ ನಾಗತಿ ಕೂತಿರ್ತಾರೆ. ಆ ನಂತರ ಪ್ರಧಾನಿಗಳನ್ನು ಕರೆಸಿ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಪಟ್ಟಾಭಿಷೇಕಕ್ಕೆ ಅಂಥೇಳಿ ಎಲ್ಲ ಸೂಚನೆಗಳನ್ನು ಕೊಡ್ತಾರೆ. ಜೊತೆಗೆ ಆಕೆಯ ಮನಸ್ಸು ಕನಸು ಕಾಣೋಕ್ಕೆ ಶುರು ಮಾಡುತ್ತೆ. ಅದು ಬರಲಿರುವ ಆ ದಿನದ ಬಗ್ಗೆ. ಆ ದಿನ ಚಿತ್ರದುರ್ಗದ ಜನ ಕೋಟೆ ಪೇಟೆ ಎಲ್ಲವನ್ನು ಸಡಗರದಿಂದ ಸಿಂಗಾರ ಮಾಡಿರೋ ದಿನ ಅದು. ಅನೇಕ ಗುಡಿ ಗೋಪುರಗಳು ಸುಣ್ಣದ ಮೆರುಗನ್ನು ಪಡ್ಕೊಂಡಿರುತ್ತವೆ. ರಜತ ಗೋಪುರಗಳ ಹಾಗೆ ಕಂಗೊಳಿಸ್ತಾ ಇರುತ್ತವೆ. ದೇವಾಲಯದ ಭವಂತಿಯ ಗೂಡುಗಳಲ್ಲಿ ಇಟ್ಟಂತಹ ದೇವತಾ ವಿಗ್ರಹಗಳು ಬಗೆ ಬಗೆಯ ಬಣ್ಣವನ್ನು ತೊಟ್ಟು ಆ ದೃಶ್ಯವನ್ನು ನೋಡಲಿಕ್ಕೆ ದೇವತೆಗಳೇ ಭುವಿಗಿಳಿದು ದರೆಗಿಳಿದ ಬಂದಾಗ ಅನ್ನಿಸ್ತಾ ಇರುತ್ತೆ. ರಂಗಯ್ಯನ ಬೀದಿ, ಸಿದ್ದಯ್ಯನ ಬೀದಿ, ಅಂಗಡಿ ಮುಂಗಟ್ಟುಗಳ ಮುಂದೆ ಹಾಕಿರೋ ಹಸಿರು ಚಪ್ರ, ತಳಿರು ತೋರಣ, ಹೂಮಾಲೆಗಳ ಅಲಂಕಾರದಿಂದ ನಂದನವನನೇ ನೆಲಕ್ಕೆ ಇಳಿದು ಬಂದಿದೆಯೇನೋ ಅನ್ನೋ ಒಂದು ಭ್ರಾಂತಿಯನ್ನು ಮೂಡಿಸ್ತಾ ಇರುತ್ತೆ. ಲಾವಣಿ, ಕೋಲಾಟದ ಹಾಡುಗಳು ಹೊಳೆಯಾಗಿ ಹರಿತಾ ಇರುತ್ತವೆ. ದೇಶ ವಿದೇಶಗಳ ಮನೋರಂಜಕರು ಬೀದಿ ಬೀದಿಗಳು ರಸ್ತೆಗಳು ಕೂಡುವೆಳೆಗಳಲ್ಲಿ ಕಲಿತು ನಗು ಸಂತೋಷದ ತೂಗುಯಾಲಿಯಲ್ಲಿ ದುರ್ಗದ ಜನವನ್ನ ಇಟ್ಟು ತೂಗಿದ್ದ ದಿನ ಆವತ್ತು. ಸುತ್ತ ನೂರಾರು ಹಳ್ಳಿಗಳಿಂದ ಬಂದ ಜನಕ್ಕೆ ಮನೆ ಮನೆಗಳ ಮುಂದೆನೂ ಪಾನಕ ಪನಿವಾರ ಸಿಹಿ ತಿಂಡಿಗಳ ಸಮಾರಾಧನೆಯನ್ನ ಮಾಡಿದ್ದ ದಿನ ಅದು. ಸಂದೂಕುಗಳಲ್ಲಿ ಅವಿತಂತಹ ಬಗೆ ಬಗೆಯ ಬಣ್ಣದ ಸೀರೆ ಕುಪ್ಪಸಗಳು, ಕಬ್ಬಿಣದ ಪೆಟ್ಟಿಗೆಯಲ್ಲಿದ್ದಂತಹ ಬೆಳ್ಳಿ ಬಂಗಾರ ಮುತ್ತು ಮಾಣಿಕ್ಯದ ಒಡವೆಗಳು ಹೆಂಗಸರ ಮೈಯನ್ನ ಅಲಂಕರಿಸಿ ದುರ್ಗದ ಬೀದಿಯನ್ನ ಬಣ್ಣದ ಹೊಳೆಯಾಗಿಸಿರೋ ದಿನ ಆವತ್ತು. ಪಟ್ಟಾಭಿಷಿಕ್ತರಾಗಿರುವ ನಾಯಕರಿಗೆ ಕಾಣಿಕೆಗಳನ್ನು ಒಪ್ಪಿಸ್ಲಿಕ್ಕೆ ಅಂದ್ಬಿಟ್ಟು ಒಂದೊಂದು ಹಳ್ಳಿಯ ಹಿರಿಯರು ಕೂಡ ತಮ್ಮ ಹಿರಿಮೆಯನ್ನು ಮೆರೆಸೋ ಹಾಗೆ ಕುದುರೆಗಳ ಮೇಲೆ ಗಾಡಿಗಳ ಮೇಲೆ ಬಂದು ಒಂದು ಹೆಜ್ಜೆ ಮುಂದಿಡಕ್ಕೆ 10 ಕ್ಷಣ ಕಾಯುವಷ್ಟು ಜನಜಂಗುಳಿ ಇದ್ದಂತಹ ದಿನ ಅದು. ಆಹ್ವಾನಿತರಾದ ಮಿತ್ರರು, ಪಾಳೆಗಾರರ ವಿವಿಧ ವರ್ಣಗಳ ವಸ್ತ್ರಾಲಂಕಾರಗಳನ್ನು ಧರಿಸಿದಂತಹ ಗಜ, ರಥ, ಅಶ್ವ, ಪದಾತಿ ದಳಗಳು ಒಬ್ಬರ ಜೊತೆ ಮತ್ತೊಬ್ಬರು ಸ್ಪರ್ಧಿಸಿ ತಮ್ಮ ವೈಭವವನ್ನು ಮೆರೆದ ದಿನ ಅದು. ತಾವು ತಂದ ಪಟ್ಟಗಾಣಿಕೆ ದುರ್ಗದ ಜನರ ಕಣ್ಣನ್ನು ಕೋರೈಸಬೇಕು ಅನ್ನೋ ಹಾಗೆ ಸ್ಪರ್ಧೆಯನ್ನು ಹೂಡಿದ ಹಾಗೆ ಆನೆ ಕುದುರೆಗಳ ಮೇಲೆ ದಾಸದಾಸಿಯರ ಕೈಯಲ್ಲಿ ಹರಿವಾಣಗಳನ್ನು ಇಟ್ಕೊಂಡು ಸರದಿಗಾಗಿ ಬೀದಿ ಬೀದಿಗಳಿಂದ ಬಂದು ಮೇಲುದುರ್ಗವನ್ನ ಹತ್ತುತ್ತಾ ಇದ್ದಂತಹ ದಿನ ಅದು. ಮಾವಿನ ತೋರಣ, ಚಪ್ಪರಗಳು, ಬಣ್ಣ ಬಣ್ಣದ ಬಟ್ಟೆ ತೋರಣಗಳು, ಚಿತ್ರ ವಿಚಿತ್ರವಾದ ವೇಷಧಾರಿಗಳು, ನಡೆದಾಡ ಬಂಡಿ ಮಂಟಪಗಳ ಮೇಲೆ ನರ್ತಿಸ್ತಕ್ಕಂತಹ ನರ್ತಕಿಯರು ತಾರಾ ಮಂಡಲವನ್ನೇ ನಾಟ್ಯ ಶಾಲೆಯನ್ನಾಗಿ ಮಾಡಿದ ದಿನ. ದುರ್ಗದ ಬಂಡೆಯು ನೂರಾರು ಸಾವಿರಾರು ಜನರನ್ನ ಹೆತ್ತ ಹಾಗೆ ಅಷ್ಟು ಜನರನ್ನು ಹೊತ್ತ ಹಾಗೆ ಕಾಣ್ತಿದ್ದಂತಹ ದಿನ. ಬುರುಜು ಬತ್ತೇರೆಗಳಿಂದ ಕಹಳೆ, ನಗಾರಿ, ಭೇರಿ, ಢಕ್ಕೆ ಮೊದಲಾದ ವಾದ್ಯಗಳು ವಿವಿಧ ನಾದವನ್ನು ಹರಿಸಿದ ದಿನ ಅದು. ಕೆಳದುರ್ಗದಲ್ಲಿದ್ದ ದೇವತೆಗಳೆಲ್ಲರೂ ಮೇಲ್ದುರ್ಗಕ್ಕೆ ಬಂದು ತಮ್ಮ ದೇವತಾ ಸಾನ್ನಿಧ್ಯದಲ್ಲಿ ಉತ್ಸಾಹಕ್ಕೆ ಮಂಗಳವನ್ನ ಹಾಡದಂತಹ ದಿನ. ದೇವತೆಗಳ ಹಾರೈಕೆನೆ ಮಂಗಳ ನಿನಾದವಾಗಿ ಹೊರಹೊಮ್ಮಿದ ಹಾಗೆ 10 ಗುಡಿಗಳಿಂದ ಗಂಟೆ, ಜಾಗಟೆ, ಶಂಖಗಳ ನಾದ ದುರ್ಗದ ಗುಹೆ ಗವಿಗಳಲ್ಲಿ ಮಾರ್ತನಿಸಿದ ದಿನ. ಆ ದಿನ ಯಾವತ್ತು ಅಂದರೆ 1676ನೇ ಇಸ್ವಿ ಭಾವ ಸಂವತ್ಸರದ ಆಷಾಢ ಶುದ್ಧ ದ್ವಾದಶಿಯ ದಿನ ಅದು. ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನದ ಮುಂದಿನ ಪಟ್ಟಾಭಿಷೇಕದ ಅಂಗಣದಲ್ಲಿ ಮಣಿಖಚಿತವಾದ ದಿವ್ಯವಾದ ಹೇಮಸಿಂಹಾಸನದ ಮೇಲೆ ಪುರೋಹಿತರು ನಿಷ್ಕರ್ಷೆ ಮಾಡಿದ ಶುಭ ಮುಹೂರ್ತದಲ್ಲಿ ಹೊನ್ನಿನ ಉಡುಗೆಯನ್ನು ಉಟ್ಕೊಂಡು ರತ್ನ ಕಿರೀಟವನ್ನು ತೊಟ್ಟುಕೊಂಡು ಬಾಲರವಿ ಹಾಗೆ ಬೆಳಗ್ತಾ ಸಿದ್ಧರು ಅನುಗ್ರಹಿಸಿದಂತಹ ದೆಸೆಗಟ್ಟಿನ ಧೂಳಿತ ಉತ್ಸವಾಂಬೆಯ ಭಂಡಾರವನ್ನು ಲಲಾಟದಲ್ಲಿ ಧರಿಸಿ ಕೈಯಲ್ಲಿ ಅಂಬು ಹಿಡಿದು ವಿಪ್ರಸ್ತೋಮ ಗಂಭೀರ ಧ್ವನಿಯಲ್ಲಿ ರಾಜ್ಯಾಭಿಷೇಕದ ಮಂತ್ರದ ಉಚ್ಚಾರಣೆ ಮಾಡ್ತಾ ಇರಲಿಕ್ಕೆ ದುರ್ಗದ ಅರಸುಪೀಠಕ್ಕೆ ರಕ್ಷೆ ಅನ್ನೋ ಹಾಗೆ ರಾಜಗುರುಗಳಾದ ಮುರುಗಿ ಸ್ವಾಮಿಗಳು, ಕೂಡಲಿ ಶೃಂಗೇರಿಯ ಶಾರದಾ ಪೀಠದ ಶ್ರೀಗಳು ಕೂಡ ರಜತ ಪೀಠದಲ್ಲಿ ಮಂಡಿಸಿರ್ತಾರೆ. ಆ ಸಮಯದಲ್ಲಿ ಮದಕರಿ ನಾಯಕರು ಪಟ್ಟಾಭಿಷಿಕ್ತರಾಗ್ತಾರೆ. ವಿಪ್ರೋತ್ತಮರ ವೇದಾಶೀರ್ವಾದ ಧ್ವನಿಗಿಂತ 10 ಪಟ್ಟು ಮಿಗಿಲಾಗಿ ಉಚ್ಚಸ್ವರದಲ್ಲಿ ಜನಸ್ತೋಮ ಜಯಘೋಷವನ್ನ ಕೂಗುತ್ತೆ. ಅರಸರಿಗೆ ಜನತೆಗಳ ಆಶೀರ್ವಾದವನ್ನ ನೀಡುತ್ತೆ. ರಾಜ್ಯದ ಪ್ರಧಾನಿಗಳು, ದಳವಾಯಿಗಳು, ಪೇಟೆ ಪಟ್ಟಣಗಳ ಶೆಟ್ಟಿಗಳು, ಅರಸು ಮಿತ್ರರು ತಮ್ಮ ಶಕ್ತಿಯ ಅನುಸಾರವಾಗಿ ಪಟ್ಟಗಾಣಿಕೆಯನ್ನು ಕೊಟ್ಟು ಹೂವು ತಳಿರಿನ ಹಂದರವಿದ್ದ ರಾಜಾಂಗಣವನ್ನ ಹೊನ್ನಿನ ವಜ್ರವೈಡೂರ್ಯಗಳ ಪ್ರದರ್ಶನ ಶಾಲೆಯಾಗಿ ಮಾಡಿದ ನಂತರ ದೇವತಾ ಪ್ರಸಾದ, ಗುರುಗಳ ಆಶೀರ್ವಾದ,
ಇವುಗಳು ಜಡಶಿಲೆಯನ್ನು ಚೈತನ್ಯದ ಶಿಲುಮೆಯನ್ನಾಗಿ ಮಾಡಿರೋ ಜನತೆಯ ಆನಂದೋತ್ಮಕವಾದ ಜಯಘೋಷಗಳಿಂದ, ಆನಂದದ ಉದ್ವೇಗಗಳಿಂದ ಎದೆಯನ್ನು ತುಂಬಿ ತೂಗ್ತಾ ಇರಲಿಕ್ಕೆ ಗಂಟಲಾಳದಲ್ಲಿ ಹುದುಗಕ್ಕೆ ಎಳಿಸೋ ಮಾತುಗಳನ್ನು ಪ್ರಯತ್ನಪೂರ್ವಕವಾಗಿ ಹೊರಗಡೆಗೆ ತಂದು ನಾಯಕರು ಮಾತನ್ನು ಶುರು ಮಾಡ್ತಾರೆ. ನಾವು ಇವತ್ತು ಅರಸರಾಗಿರೋದು ನಿಮ್ಮೆಲ್ಲರ ವಿಶ್ವಾಸದಿಂದ. ನಾವಿವತ್ತು ಕುಳಿತಿರೋ ಈ ಸ್ವರ್ಣ ಸಿಂಹಾಸನಕ್ಕಿಂತ ಮಿಗಿಲಾದದ್ದು ನಿಮ್ಮ ಹೃದಯದಲ್ಲಿರುವ ಪ್ರೇಮ ಸಿಂಹಾಸನ. ನೀವು ಕೊಟ್ಟ ಆಸನಕ್ಕೆ ಅರ್ಹರಾಗಿ ಬಾಳೋ ಹಾಗೆ ದುರ್ಗದ ದೇವದೇವಿಯರು, ಸಿದ್ಧ ಸತ್ಪುರುಷರು, ಗುರು ಹಿರಿಯರು ನಮ್ಮನ್ನು ಆಶೀರ್ವಾದ ಮಾಡಿದರೆ, ನಮ್ಮನ್ನು ಅರಸರನ್ನಾಗಿ ಆರಿಸಿದ್ದೀರಾ. ಆ ಪ್ರೇಮಕ್ಕೆ ನಮ್ಮ ದೇಹ ಇರೋಷ್ಟು ದಿನವೂ ಇದರ ಹನಿ ಹನಿ ರಕ್ತವು ಕೃತಜ್ಞವಾಗಿರುತ್ತೆ. ಆ ಶಕ್ತಿ, ಆ ಭಾವನೆ ಸದಾ ನಮ್ಮಲ್ಲಿ ಎಚ್ಚರ ಇರೋ ಹಾಗೆ ಅನುಗ್ರಹಿಸಿ ಅಂತ ಹೇಳ್ತಾರೆ. ಈ ಮಾತನ್ನು ಕಲಿಸಿರ್ತಾರೆ ಅವ್ರಿಗೆ ಈ ಥರ ಆಡಲಿಕ್ಕೆ ಅಂತ ಹೇಳ್ಬಿಟ್ಟು. ಈ ಮಾತನ್ನು ಕೇಳಿದ ಜನ ಹರ್ಷದಲ್ಲಿ ಹುಚ್ಚಾಗಿ ಜಯಧ್ವನಿಯನ್ನು ಮಾಡ್ತಾರೆ. ಅದ್ರ ಜೊತೆಗೇನೆ ಭಟರಾಜರು ನಾಯಕರ ಬಿರುದು ಬಾವಲಿಗಳನ್ನು ಉಗ್ಗಡಿಸ್ತಾರೆ. ಇದೆಲ್ಲವನ್ನು ಕಂಡು ಕೇಳಿ ಹರ್ಷದಲ್ಲಿ ಹುಚ್ಚೇರಿದ ಹಾಗೆ ಜಂಡಾ ಬತಾರಿ ಮೇಲಿದ್ದ ಕುಸುಂಬಿ ವರ್ಣದ ಹನುಮತ್ ಗರುಡ ರಾಜಧ್ವಜ ಬೀಸುಗಳ ಜೊತೆಗೆ ನರ್ತಿಸುತ್ತೆ. ಜನ ಕೂಡ ನಮ್ಮ ದೊರೆ ಚಿರಾಯುವಾಗಿ ಬಾಳಲಿ ಅಂತ ಕೂಗ್ತಾರೆ. ಸಾವಿರಾರು ಜನ ಆ ನೋಟವನ್ನು ಕಂಡು ಹಿಗ್ಗುತ್ತಾರೆ. ಇದೆಲ್ಲವನ್ನು ನೋಡ್ತಾ ಓಬವ್ವನಾಗ್ತಿ ಜೊತೆಯಲ್ಲಿ ಕೂತಿದ್ದಂತಹ ತಾಯಿ ನಿಂಗವನ ಕಣ್ಣುಗಳಿಂದ ಆ ಹರ್ಷಮಾಲೆಗಳು ಹರಿಯತ್ವೆ. ತಾಯಿ ಉಚ್ಚಂಗಿಯಲ್ಲವ, ನನ್ನ ಮಗನ್ ನೀನೇ ಕಾಪಾಡು ಅಂತ ಆಕೆ ಹೃದಯ ಬೇಡಿಕೊಳ್ಳುತ್ತೆ. ನಿಮ್ಮ ಕೀರ್ತಿ ಆಚಂದ್ರಾರ್ಕ ಸ್ಥಾಯಿಯಾಗಲಿ ಅಂತ ಮನಸಾರೆ ಹಾರೈಸಿದ ಜನ ಹಾಗೆ ಹಾರೈಸೋಷ್ಟಲ್ಲೇ ತೃಪ್ತಿಯನ್ನು ಕಾಣೋದಿಲ್ಲ. ಇದು ಬದುಕಿರೋಷ್ಟು ಕಾಲನು ಈ ಪಟ್ಟಾಭಿಷೇಕದ ದಿನದ ವೈಭವದ ನೆನಪು ಸದಾ ಜನರ ಮನಸ್ಸಲ್ಲಿ ಹಸುರಾಗಿರಲಿ. ಇವತ್ತು ಸಸಿಯಾಗಿ ನಾಳೆ ಹೆಮ್ಮರ ಆಗುವಂತಹ ಈ ಅಶ್ವತ್ಥದ ಹಾಗೆ ನಮ್ಮ ದೊರೆಯ ಕೀರ್ತಿ ದಿಗ್ದಗಂತದಲ್ಲಿ ವಾಪಿಸಲಿ ಅಂತ ಹೇಳಿಬಿಟ್ಟು ಅಯ್ಯಣ್ಣಪೇಟೆಯಲ್ಲಿ ದಳವಾಯಿ ದೇಶಣ್ಣ ಕಟ್ಟಿದ್ದ ಆಂಜನೇಯ ಸ್ವಾಮಿ ದೇವಾಲಯದ ಮುಂದೆ ಕೆಂಪು ತಳಿರಿನ ತುರಾಯಿ ಧರಿಸಿದ್ದ ಅಶ್ವತ್ಥ ಸಸಿಯನ್ನ ಶಾಸ್ತ್ರೋಕ್ತವಾಗಿ ನೆಟ್ಟು ಅದಕ್ಕೆ ಹಾಲನ್ನು ಎರೀತಾರೆ. ಆವತ್ತು ನೆಟ್ಟ ಸೊಸಿ ಇವತ್ತು ಕೂಡ ಹೆಮ್ಮರವಾಗಿ ಚಿತ್ರದುರ್ಗದಲ್ಲಿ ಇರೋದನ್ನ ನೋಡಬಹುದು. ಇದೇ ಸಂದರ್ಭದಲ್ಲೇನೆ ಚಿತ್ರದುರ್ಗದ ಸಮೀಪದಲ್ಲಿ ಮೊಳಕಾಲ್ಮುರುಗೆ ಹೋಗುವ ಹಾದಿನಲ್ಲಿ ಕುಂಚಿಗನ ಹಾಳಿನ ಬೆಟ್ಟ ಅಂತ ಒಂದು ಬೆಟ್ಟ ಇದೆ. ಆ ಕಣಿವೆ ಪಕ್ಕದಲ್ಲಿ ಒಂದು ಹೊಸ ಗ್ರಾಮವನ್ನು ನಿರ್ಮಿಸ್ತಾರೆ. ಅದಕ್ಕೆ ಮದಕರಿಪುರ ಅಂತ ಕೂಡ ನಾಮಕರಣ ಮಾಡ್ತಾರೆ. ಜನತೆ ತಮ್ಮ ನಾಯಕರ ಮೇಲಿನ ಪ್ರೇಮವನ್ನು ಈ ರೀತಿ ಅಭಿವ್ಯಕ್ತಿಸುತ್ತೆ. ಪಟ್ಟಾಭಿಷೇಕಕ್ಕೆ ಅಂತ ದುರ್ಗಕ್ಕೆ ಬಂದ ಜನ ಸೀಮೆಯಲ್ಲೆಲ್ಲ ಈ ಥರ ವೈಭವ ಎಲ್ಲೂ ಇರಲಿಲ್ಲ ಅಂತ ಹೇಳಿಬಿಟ್ಟು ಆ ವೈಭವವನ್ನು ಹಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. 3 ದಿನಗಳ ಕಾಲ ಏಕಪ್ರಕಾರವಾಗಿ ಹರಿದ ಉತ್ಸಾಹದ ನೆರೆ ಕ್ರಮೇಣ ತಗ್ಗತ್ತೆ. ಆ ನಂತರ ಅರಮನೆ ಎಂದಿನಂತಾಗತ್ತೆ. ಜನನು ಕೂಡ ತಮ್ಮ ನಿತ್ಯದ ಕೆಲಸದ ಕಡೆಗೆ ಮನಸ್ಸನ್ನು ಮಾಡ್ತಾರೆ. ಬಂದವರಿಗೆ ಔತಣ, ಉಡುಗೊರೆ, ಬೀಳ್ಕೊಡಿಯ ಸುಖ ಕೊಡುವಂತಹ ಸುಖ ದುಃಖ ಸಮ್ಮಿಶ್ರಿತದ ಭಾವನೆಯಿಂದ ತೂಗಾಡಿದ ಅರಮನೆಯ ಜನ ನಿತ್ಯದ ಕೆಲಸಕ್ಕೆ ಮೈ ಮನಸ್ಸನ್ನು ಒಗ್ಗಿಸ್ಕೊಳ್ಳೋಕ್ಕೆ ಮತ್ತೆ 4-6 ದಿನ ಬೇಕಾಗತ್ತೆ. ಈ 4-6 ದಿನದಲ್ಲಿ ಅರಮನೆಯ ಹಿರಿಯರಿಂದ ರೀತಿ ರಿವಾಜುಗಳ ಪಾಠವನ್ನು ಕಲಿತಂತಹ ಮದಕರಿ ನಾಯಕ ಮಾತುಕತೆಗಳಲ್ಲಿ ಹೊಸಬನೇ ಆಜ್ಞೆನೋ ಅನ್ನೋಷ್ಟು ಪರಿವರ್ತಿತನಾಗ್ತಾನೆ. ಆದರೆ ತಂದೆ ತಾಯಿ ತಮ್ಮ ಊರಿಗೆ ಮರಳಕ್ಕೆ ಅಂತ ಹೊರಟಾಗ ಅದೆಲ್ವೋ ಮರೆತು ಹೋಗುತ್ತೆ. ಅವ್ವ ನೀವೆಲ್ಲ ಹೋಗ್ಲೇಬೇಕಾ ಅಂತ ಕಣ್ಣೀರು ಕರೆದು ಕೇಳ್ತಾನೆ. ನೋಡಪ್ಪ, ನೀರಿಗೆ ಹತ್ರ ದೊರೆಗೆ ದೂರ ಇರುವಂತ ಹಿರಿಯರು ಹೇಳಿದ್ದಾರೆ. ನೀನೀಗ ದೊರೆ, ನಿನ್ನ ಕಾರ್ಯಭಾರ ನಿನಗೆ. ನಿಮ್ಮ ಅಪ್ಪಯ್ಯನ ತಮ್ಮನ ಯೋಗಕ್ಷೇಮ ನೋಡ್ಕೊಳ್ಬೇಕಾದ ಕೆಲಸ ನನಗೆ. ಹೋದ್ರೆ ಹೋಗೋದೇ ಇಲ್ವಲ್ಲ, ಮತ್ತೆ ಬರ್ತೀವಿ, ಜಾನಕಲ್ಲೇನು ದೂರನೇ, ಬತೇರಿ ಮೇಲೆ ನೀನು ನಿಂತು ಕೂಗಿದ್ರೆ ನಮಗೆ ಕೇಳುತ್ತೆ ಅಂತ ತಾಯಿ ಸಮಾಧಾನ ಮಾಡ್ತಾಳೆ. ಆಕೆ ಹೇಳಿದ್ದನ್ನು ಕೇಳಿ ಮದಕರ ನಾಯಕ ಸುಮ್ಮನಾಗಲೇಬೇಕಾಗತ್ತೆ. ಆದರೆ ಹೇಳಿದ ಹೃದಯಕ್ಕಾಗಲಿ ಆ ಮಾತನ್ನು ಕೇಳಿದ ಹೃದಯಕ್ಕಾಗಲಿ ಆ ಮಾತು ಸಂಪೂರ್ಣ ತೃಪ್ತಿಯನ್ನು ಕೊಟ್ಟಿರೋದಿಲ್ಲ. ಅರೆಬರೆ ಸಮಾಧಾನದಿಂದಲೇ ತನ್ನ ತಂದೆ ತಾಯಿ ತಮ್ಮನನ್ನು ಆತ ಬೀಳ್ಕೊಡ್ಲೇಬೇಕಾಗತ್ತೆ. ಆ ದುಃಖ ದುಮ್ಮಾನದಲ್ಲೂ ಕೂಡ ಮದಕರಿ ನಾಯಕ ಓಬವ್ವನಾಗ್ತಿಯನ್ನು ಕೇಳಿ ಜಾನಕಲ್ಲಿನ ತನ್ನ ಆರಾಧ್ಯ ದೇವತೆ ತಿಮ್ಮಪ್ಪನಿಗೆ ಅಂದ್ಬಿಟ್ಟು ತನ್ನ ಕಿರುಕಾಣಿಕೆ ಅಂದ್ಬಿಟ್ಟು ಒಂದು ಖಡ್ಗ ಮತ್ತು ಚಿನ್ನದ ತುರಾಯಿಯನ್ನು ಕಳಿಸೋಕ್ಕೆ ಮರೆಯೋದಿಲ್ಲ. ಅವರು ಹೋದ ಬಳಿಕ ಅರಮನೆ ಬರದಾದ ಹಾಗೆ ಮದಕರಿ ನಾಯಕನಿಗೆ ಅನಿಸೋಕ್ಕೆ ಪ್ರಾರಂಭ ಆಗತ್ತೆ. ಆಪ್ತರು ಇಷ್ಟರು ಎಲ್ಲರೂ ಹೊರಡ್ತಾರೆ. ಜಡವಾದ ಮೈ, ಹಗುರವಿಲ್ಲದ ಹೃದಯ, ಬರಿದಾದ ಮನಗಳನ್ನು ಹೊತ್ತು
ತುಂಬಿದ ಅರಮನೆಯಲ್ಲಿ ಮಧುಕರ ನಾಯಕ ಏಕಾಂಗಿತನವನ್ನು ಅನುಭವಿಸ್ತಾ ಇರ್ತಾನೆ. ಆಗ ನರಸಪ್ಪಯ್ಯ ಅವರು ನಾಳೆ ಪ್ರಭುಗಳು ಬಿಡುವು ಮಾಡಿಕೊಂಡು ಚಾವಡಿಗಳ ಪರಾಂಬರಿಕೆಗೆ ದಯಮಾಡಿಸ್ಬೇಕು ಅಂತ ಹೇಳ್ತಾರೆ. ಒಂದು ಕ್ಷಣ ಅರಸ ಆಗಿದ್ದನ್ನೇ ಅವನು ಮರೆತು ಹೋಗಿರ್ತಾನೆ. ಅವನನ್ನ ಕರ್ತವ್ಯದ ಪಥದ ಕಡೆಗೆ ಆತ ನಡೆಸ್ತಾರೆ. ಒಂದೆರಡು ದಿನ ಅಷ್ಟೇನೋ ಕಷ್ಟ ಇಲ್ಲದೆ, ತಾನು ಹೆಚ್ಚಾಗಿ ಏನು ಮಾಡಬೇಕಾದದ್ದೇ ಇಲ್ಲದಂತಹ ಚಾವಡಿಗಳ ತನಿಖಾ ಕಾರ್ಯದಲ್ಲಿ ಪ್ರಧಾನಿಗಳ ಜೊತೆಗೆ ಆತ ಭಾಗವಹಿಸ್ತಾನೆ. ಅವರಿಂದ ಅಲ್ಲಿ ಹಿರಿಯರು ಯಾರು, ನೌಕರರು ಯಾರು, ಯಾರ ಜೊತೆಗೆ ಹೇಗೆ ವರ್ತಿಸ್ಬೇಕು, ಎಲ್ಲಿ ಏನು ಕೇಳಬೇಕು ಅನ್ನೋದೆಲ್ಲವನ್ನು ಪರಿಚಯ ಮಾಡಿಕೊಳ್ತಾನೆ. ಒಂದೊಂದು ಚಾವಡಿಯಲ್ಲೂ ಹೊತ್ತು ಗೊತ್ತು ಮರೆತು ತನ್ಮಯರಾಗಿ ಬಗೆ ಬಗೆಯ ವಿವರಗಳನ್ನು ವಿಚಾರಿಸ್ತಾ ಅದಕ್ಕೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಪರಿಶೀಲನೆ ಮಾಡಿಕೊಂಡು ಅನುಮಾನ ಬಂದ ಕಡೆ 10 ಪ್ರಶ್ನೆಗಳನ್ನು ಮಾಡಿ ಮನಸ್ಸಿಗೆ ನೆಮ್ಮದಿ ಮಾಡ್ಕೊಳ್ತಾ ಇದ್ದಂತಹ ನರಸಪ್ಪಯ್ಯ ಅವರ ಕೆಲಸ ಮಧುಕರ ನಾಯಕನಿಗೆ ತುಂಬ ನೀರಸವಾದದ್ದು ಅನ್ಸುತ್ತೆ. ತನಗೇನು ಸಂಬಂಧ ಇಲ್ಲದೆ ಇರೋ ಕೆಲಸ ಇದು, ವೃಥ ಕಾಲಹರಣದ ಕೆಲಸವಾ ಅನ್ಸುತ್ತೆ. ಆದರೆ ಕೇಳೋರು ಪ್ರಧಾನಿಗಳು, ಉತ್ತರ ಕೊಡೋರು ಮತ್ತಾರೋ, ತಾನು ಮಾತ್ರ ಯಾಕಿರಬೇಕು, ಅದು ಮರ್ಯಾದೆಯ ಮೂಲ ಸ್ಥಾನದಲ್ಲಿ ಮೂಲಮೂರ್ತಿ ಹಾಗೆ ಕೂತಿರ್ಬೇಕು. ಇದೆಲ್ಲ ತನಗೆ ಯಾಕೆ ಅನ್ಸಕ್ಕೆ ಶುರು ಆಗುತ್ತೆ. ಆ ಕೆಲಸದಲ್ಲೂ ಕೂಡ ಅವನಿಗಷ್ಟಾಗಿ ಹಿಡಿಸೋದು ಸೇನೆಯ ತನಿಖೆ, ವಿವಿಧ ಆಯುಧಾಗಾರಗಳ ಪರಿಶೀಲನೆ, ಮದ್ದುಗುಂಡುಗಳನ್ನು ತಯಾರಿಸೋ ಕಾರ್ಯಾಲಯಗಳ ಕೆಲಸ, ಸೇನೆಗೆ ಹೊಸದಾಗಿ ಸೇವೆಗೆ ಸೇರಿದವರು ಪಡೀತಿದ್ದಂತಹ ಬಗೆ ಬಗೆಯ ತರಬೇತಿಗಳು, ಅವರ ಕವಾಯಿತ್ತು, ಇವೆಲ್ಲ ಅವನ ಮನಸ್ಸಿಗೆ ಮೆಚ್ಚುಗೆ ಆಗುತ್ತೆ. ಹೊಸ ನಾಯಕರಿಗೆ ತಮ್ಮ ಕಾರ್ಯಕುಶಲತೆಯನ್ನು ತೋರಿಸ್ಬೇಕು ಅಂದ್ಬಿಟ್ಟು ಸೇನೆಗೆ ಸೇರಿದ್ದ ವಿವಿಧ ಅಂಗಗಳಿಗೆ ಸೇರಿದ್ದ ಹಿರಿಯರು ತಮ್ಮ ಕೆಲಸದಲ್ಲಿ ತೋರ್ತಿದ್ದ ಉತ್ಸಾಹ ಇವನ ಮನಸ್ಸಲ್ಲೂ ಕೂಡ ಹೊಸ ರಕ್ತ ಸಂಚಾರ ಮಾಡಿಸುತ್ತೆ. ಅಲ್ಲದೆ ಆ ಕೆಲಸದಲ್ಲಿ ತಾನು ಭಾಗವಹಿಸಬೇಕು ಅನ್ನೋ ಉತ್ಸಾಹವನ್ನು ಅದು ಮೂಡಿಸುತ್ತೆ. ಆತನ ಜೊತೆಗೆ ಸದಾ ಇರ್ತಿದ್ದ ಪ್ರಧಾನಿ ನರಸಪ್ಪಯ್ಯ ತಾನು ಮಾಡಬೇಕಾದ ಕೆಲಸವನ್ನ ಮಾಡ್ತಿದ್ದೆ ಅಲ್ಲದೆ ಆಗಾಗ ಆ ಕೆಲಸದ ಅಗತ್ಯವನ್ನು ಕೂಡ ಆತನಿಗೆ ವಿವರಿಸಿ ಹೇಳ್ತಾ ಇರ್ತಾರೆ. ಈ ವಿವರವನ್ನ ಇವಾಗ ನೀವೇ ಕೇಳಬೇಕು ಅಂತ ಹೇಳ್ಬಿಟ್ಟು ಮಧುಕರಿ ನಾಯಕನಿಗೆ ಎಷ್ಟೋ ಸಲ ಮಾರ್ಗದರ್ಶನವನ್ನು ಕೂಡ ಮಾಡ್ತಾ ಇರ್ತಾರೆ. ಅವನು ಸುಮ್ಮನೆ ಇರೋಕ್ಕೆ ಬಿಡದೆ ಆ ಕಾರ್ಯಗಳಲ್ಲಿ ಪಾಲುಗಾರ ಆಗೋ ಹಾಗೆ ಕೂಡ ಮಾಡ್ತಾ ಇರ್ತಾರೆ. ಹಾಗೇನೆ ಮಧುಕರಿ ಮಾತಾಡ್ತಾ ಇದ್ದಾಗ ಅವನ ಮಾತಿನ ರೀತಿ ನೀತಿಗಳನ್ನ ಗಮನಿಸ್ತಾ ಮಧ್ಯೆ ಮಧ್ಯೆ ಮಾತಿಗೆ ದಾರಿ ತೋರಿಸ್ತಾ ಆ ಹೊತ್ತಿನಲ್ಲಿ ಕಾರ್ಯ ಪರಿಶೀಲನೆ ಜೊತೆಗೆ ಆತನನ್ನ ಸೂಕ್ಷ್ಮ ದೃಷ್ಟಿಯಿಂದ ನೋಡ್ತಾ ಆತನ ಒಲವು ಯಾವ ಕಡೆ ಇದೆ ಅನ್ನೋದನ್ನು ಕೂಡ ಅವರು ಪರೀಕ್ಷೆ ಮಾಡ್ತಾ ಇರ್ತಾರೆ. ಹೀಗೇನೆ 4-6 ದಿನ ನಡೆಯುತ್ತೆ. ಈ ಪರಿಚಯದ ಕಾರ್ಯದ ಜೊತೆಗೇನೆ ವಿವಿಧ ಇಲಾಖೆಗಳ ಮುಖ್ಯಸ್ಥರ ಪರಿಚಯನೂ ಕೂಡ ನಾಯಕನಿಗೆ ಆಗತ್ತೆ. ಹೀಗೆ ಮಧುಕರಿ ನಾಯಕನಿಗೆ ನರಸಪ್ಪಯ್ಯ 6-8 ದಿನದಲ್ಲಿ ದುರ್ಗದ ಪರಿಚಯವನ್ನು ಮಾಡಿಕೊಡ್ತಾರೆ. ಆ ನಂತರ ಒಂದಿನ ಓಬವ್ವನಾಗ್ತಿ ನರಸಪ್ಪಯ್ಯ ಅವ್ರನ್ನ ಕರೆಸ್ಕೊಳ್ತಾರೆ. ಹೊಸ ನಾಯಕರಿಗೆ ತೋರಿಸ್ಬೇಕಾದ್ದೆಲ್ಲ ತೋರಿಸಿ ಹೇಳಬೇಕಾದದ್ದೆಲ್ಲ ಹೇಳಿದ್ದಾಯ್ತಾ ಪ್ರಧಾನಿಗಳೇ ಅಂತ ಕೇಳ್ತಾರೆ. ಅಷ್ಟು ಆತುರಕ್ಕೆ ಮುಗಿಯೋ ಕೆಲಸವ ಅದು? ಆದರೂ ಬಹಳಷ್ಟು ತೋರಿಸಿದ್ದೀನಿ, ಇನ್ನೂ ಅವ್ರು ನೋಡಬೇಕಾಗಿರೋದು ತಿಳಿಬೇಕಾಗಿರೋದು ಬಹಳ ಇದೆ ತಾಯಿ ಅಂತ ಪ್ರಧಾನಿಗಳು ಹೇಳ್ತಾರೆ. ಆಯಿತು, ಅದಕ್ಕೆಲ್ಲ ಬೇಕಾದಷ್ಟು ಸಮಯ ಇದೆ. ಈಗ ನಿಮಗೆ ಹೊಸ ನಾಯಕರ ಪರಿಚಯನೂ ಸಾಕಷ್ಟು ಆಗಿದೆಯಲ್ಲ, ಅವ್ರ ಬಗ್ಗೆ ಏನು ಅನ್ನಿಸ್ತು ಹೇಳಿ, ಅದು ನನಗೆ ಮುಖ್ಯ ಅಂತ ಹಾಗೆ ಪ್ರಧಾನಿಗಳ ಮುಖವನ್ನು ನೋಡ್ತಾಳೆ. ಅವರು ಹೀಗೆ ಅಂತ ಹೇಳಕ್ಕೆ ಇನ್ನೂ ಸ್ವಲ್ಪ ಕಾಲ ಬೇಕು, ಅಲ್ಲದೆ ಅವ್ರ ವಯಸ್ಸು ಇನ್ನೂ ಚಿಕ್ಕದು ಅಂತ ಪ್ರಧಾನಿಗಳು ಹೇಳ್ತಾರೆ. ಅದು ಗೊತ್ತಿರೋದೇನೆ, ಮೊದಲಿಗೆ ಹೇಗೆ ಅನ್ನಿಸ್ತು ಹೇಳಿ, ಅವ್ರ ಬಗ್ಗೆ ನಿಮ್ಗೇನು ಅನಿಸಿದ್ಯೋ ಅದನ್ನು ನಾನು ತಿಳ್ಕೊಬೇಕಾಗಿರೋದು ಮುಖ್ಯ ಅಂತ ಆಕೆ ಹೇಳ್ತಾರೆ. ಆಗ ಪ್ರಧಾನಿಗಳು ಹೇಳ್ತಾರೆ, ನಾನು ಹೇಳೋದು ಸದ್ಯಕ್ಕೆ ನನಗನ್ಸಿರೋದು ಮಾತ್ರನೇ. ಕಾಗದ ಕಟಾರಿ ಎರಡನ್ನು ಎದುರುಗಿಟ್ಟು ಯಾವ್ದು ಬೇಕು ನಿನಗೆ ಅಂದರೆ ಕಟಾರಿ ಅನ್ನುವಂತಹ ಬುದ್ಧಿ ಅವ್ರದ್ದು, ಅದು ಅವ್ರ ಪ್ರಾಯಕ್ಕೆ ತಕ್ಕ ಬುದ್ಧಿ ಅನಿಸುತ್ತೆ ಅಂತ ಪ್ರಧಾನಿಗಳು ಹೇಳಿದಾಗ, ಏನಾದರೂ ಗಂಡು ಬುದ್ಧಿ ಅಂತ ಹೇಳಿ, ನಾವು ಬಯಸಿದ್ದು ಅಷ್ಟೇನೆ, ಪಟ್ಟಕ್ಕೆ ತಕ್ಕವರೇ ಸಿಕ್ಕಂಗಾಯ್ತು ಅಂತ ತೃಪ್ತಿ ಆದ ಹಾಗೆ ಒಬ್ಬವನಾಗ್ತಿ ಹೇಳ್ತಾರೆ. ನಾಯಕರು ಹುಟ್ಟ ಗಂಡು ಅನ್ನೋದ್ರಲ್ಲಿ ಏನೂ ಅನುಮಾನವೇ ಇಲ್ಲ. ಆದರೆ ಈಗ ಕಾಲ ಮೊದಲಿದ್ದ ಹಾಗೆ ಇಲ್ಲ ತಾಯಿ. ಕೋವಿಗೆ ಎಷ್ಟು ಬೆಲೆಯೋ ಇದೆಯೋ ಕಂಠಕ್ಕೂ ಅಷ್ಟೇ ಬೆಲೆ ಇದೆ. ಬರೇ ತೋಳು ತೋಪು ಕತ್ತಿಗಳಿಂದ ಈಗ ರಾಜಕೀಯ ಅನ್ನೋದು ನಡೀತಾ ಇಲ್ಲ. ಏಕೆಂದರೆ ಕುಂಪಣಿ ಸೀಮೆಯವರು ತಕ್ಕಡಿ ಹಿಡಿದು ಈ ದೇಶಕ್ಕೆ ಕಾಲಿಟ್ಟ ದಿವಸದಿಂದ ಕೋವಿಗಿಂತ ಹೆಚ್ಚಿನ ಬಲ ಕಾಗದಕ್ಕಿದೆ. ಹರಿತವಾದ ಕತ್ತಿಗಿಂತ ಚುರುಕಾದ ಬುದ್ಧಿಗೆ ಬೆಲೆ ಹೆಚ್ಚಾಗಿದೆ. ನಯವಾದ ಮಾತಲ್ಲೇ ಹೈದರಾಲಿ ಶ್ರೀರಂಗಪಟ್ಟಣದ ಸೀಮೆಯನ್ನು ನುಂಗುಬಿಟ್ಟಿದ್ದಾನೆ. ಕತ್ತಿ ಹಿಡಿದ ಛತ್ರಪತಿಗಳು ಮೂಲೆ ಗುಂಪಾದರು. ಅವರು ಕಾಗದ ಬರೀತಿದ್ದ ಪೇಶ್ವೆಯವರ ದರ್ಬಾರು ದೇಶದಲ್ಲಿ ಎಲ್ಲ ಕಡೆನೂ ನಡೆದಿದೆ.
ಆದ್ರೆ ಇದ್ಯಾವ ನಾಜೂಕು ತಿಳಿದಿರೋ ನಿಜಾಮ ಮತ್ತೇರಿದ ಗೂಳಿ ಹಾಗೆ ಹೊತ್ತಿಗೊಂದು ತರ ಆಟ ಆಡ್ತಾನೆ, ನಾಟಕ ಆಡ್ತಾನೆ, ದೇಶದ ರಾಜಕೀಯವನ್ನೆಲ್ಲ ಹದಗೆಡಿಸಿಬಿಟ್ಟಿದ್ದಾನೆ. ಹಾಗೆ ಹೊರಗಿಂದ ಬಂದವರು ತಮ್ಮ ರೊಟ್ಟಿ ಯಾರ ಒಲೆಯಲ್ಲಿ ಬೆಂದ್ರೆ ಅದೇ ಸರಿ ಅನ್ನೋ ಹಾಗೆ ಕಣ್ಣು ಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ. ಆದ್ರೆ ನಮ್ಮ ಜನ ನಾಳಿನ ಚಿಂತೆನೆ ಮಾಡದೆ ಸಿಕ್ಕಿದ್ದೆ ಶಿವಲಗ್ಗೆ ಅನ್ನೋ ಹಾಗೆ ಹುಡುಗರಾಟ ಮಾಡ್ಕೊಂಡಿದ್ದಾರೆ. ದೇಶದ ರಾಜಕೀಯನ ಒಂದು ರೀತಿಯ ಆಟ ಅಂತ ಭಾವಿಸ್ಬಿಟ್ಟಿದ್ದಾರೆ. ಇಂತಹ ಹೊತ್ತಲ್ಲಿ ಕತ್ತಿ ಕೋವಿನೇ ನಂಬಿಕೊಂಡು ಸೀಮೆ ಸಿಂಹಾಸನವನ್ನು ಉಳಿಸ್ಕೊಳ್ಳೋದು ಕಷ್ಟ ಅಂತ ಹೇಳ್ಬಿಟ್ಟು ದೇಶದ ರಾಜಕೀಯ ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ವಿವರಿಸ್ತಾರೆ ನರಸಪ್ಪಯ್ಯ ಅವರು. ಆಕೆ ಹೇಳ್ತಾಳೆ, ನೀವು ಹೇಳೋದು ನಿಜ, ನಾವು ನೋಡ್ತಾನೆ ಇದ್ದೀವಲ್ಲ, ನಮ್ಮ ನಾಯಕರುಗಳಲ್ಲೂ ಕೂಡ ಮೊದಲಿನ ಒಕ್ಕಟ್ಟು ಉಳಿದಿಲ್ಲ. ಸ್ನೇಹ ವಿಶ್ವಾಸ ಇರಲಿ, ಕಲ್ಲು ಬಳ್ಳಿನೂ ಕತ್ತರಿಸಿ ತಮ್ಮ ಕೋಡ್ ಮೆರ್ಸಕ್ ಹೊರಟಿದ್ದಾರೆ. ಹೆಣ್ಣು ಕೊಟ್ಟವರು ತಮ್ಮ ಹೆಣ್ಣು ತಂದ್ಕೊಂಡವರು ಅನ್ನೋ ಯಾವ ಹಂಗೂ ಉಳಿದಿಲ್ಲ. ಇವೆಲ್ಲ ನಮ್ಮ ಕಣ್ಣೆದುರಿಗೆ ನಡೆದಿದೆ ಅಂತ ನಿರಾಶೆಯ ಕಹಿ ವ್ಯಥೆ ಇದ್ದ ಧ್ವನಿಯಲ್ಲಿ ಒಬ್ಬವ ಹೇಳ್ತಾರೆ. ಅದ್ ಸರಿ, ಅದಕ್ಕೆ ಈಗ ದೇಶ ಆಳೋದೋರೆ ಕತ್ತಿ ಕಟಾರಿ ಹುಚ್ಚನ್ನ ಹೆಚ್ಚು ಮಾಡಿಕೊಳ್ಳದೆ ರಾಜಕೀಯದ ನಯ ನವಿರುಗಳನ್ನು ಅರ್ಥ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಪ್ರಧಾನಿಗಳು ಹೇಳ್ತಾರೆ. ಆಗ ಆಕೆ ಹೇಳ್ತಾಳೆ, ನಿಜ, ಅದನ್ನ ನಾಯಕರಿಗೆ ಕಲಿಸ್ಬೇಕು ಅಂತಲೇ ನಾನು ನಿಮ್ಗೆ ಹೇಳಿದ್ದು. ಆದ್ರೆ ಹಾಗೇನೆ ಕೋಟೆನೂ ಕಟ್ಟಿ ಆಳೋ ಗಂಡಸ್ತನವೂ ಕೂಡ ಬೇಕು. ನಾವು ನಂಬಿದವ್ರಿಗೆ ದ್ರೋಹ ಮಾಡಿಲ್ಲ, ಹಾಗೆ ನಮಗೆ ದ್ರೋಹ ಮಾಡಿದವ್ರನ್ನು ನಾವು ಬದುಕೋಕೆ ಬಿಡೋದಿಲ್ಲ. ಮಾತಿಗೆ ತಲೆಯ ಬೆಲೆ ಕಟ್ಟಿ ಬಾಳದವ್ರು ನಾವು. ಹಾಗಾಗಿ ಈ ಸೀಮೆ ಆಳೋ ದೊರೆ ಫಿರಂಗಿ ಸದ್ದಿಗೆ ಹೆದರಿ ಕೋಟೆ ಒಳಗೆ ಅವತ್ತು ಕೂತ್ರೆ ಅಂತಹ ತರಗು ತಲೆನ ಈ ಸೀಮೆ ಕಾಪಾಡುತ್ತಾ? ದೊರೆ ಹೆದರ್ಪುಕ್ಕ ಆದ್ರೆ ಶೆಟ್ರ ಹಾಗೆ ತಕ್ಕಡಿ ತೂಕೊಂತ ಕೂತ್ರೆ ಕೋಟೆ ಸೇನೆ ಈ ಸೀಮೆನ ಉಳಿಸುತ್ತಾ? ಅರಸು ತೊಡೆ ತಟ್ಕೊಂಡು ನಿಂತ್ರೆ 1000 ಜನಕ್ಕೂ ಗಂಡಸ್ತನ ಬರುತ್ತೆ. ಆಳವನ್ಗೆ ಆ ತಾಕತ್ ಬೇಕಲ್ವಾ ಅಂತ ಆಕೆ ಕೇಳಿದಾಗ, ಬೇಕು ಬೇಕು, ಎರಡೂ ಬೇಕು ಅಂತ ಪ್ರಧಾನಿಗಳು ಹೇಳ್ತಾರೆ. ಆಗ ಆಕೆ ಹೇಳ್ತಾರೆ, ಒಂದನ್ನ ನೀವು ಕಲಿಸಿ, ಇನ್ನೊಂದನ್ನ ನಾವು ಆದಷ್ಟು ಹೇಳ್ತೀವಿ. ನೀವು ಕಲಿಸ್ಬೇಕಾದದ್ದನ್ನ ನೀವು ಕಲಿಸಿ. ಒಟ್ಟಲ್ಲಿ ಗಂಡು ಸೀಮೆ ಅನ್ನೋದು ಗಂಡಾಗೆ ಬಾಳ್ಬೇಕು. ನಾವು ಪಟ್ಟಕ್ಕೆ ಆರಿಸಿದವರಿಂದ ಈ ವಂಶಕ್ಕೆ ಕೆಟ್ಟ ಹೆಸರು ಬರಬಾರದು ಅಂತ ಒಬ್ಬವ ಹೇಳ್ತಾರೆ. ಉಳಿದದ್ದೇನೇ ಇರಲಿ, ಈ ಬಗ್ಗೆ ಅಂತೂ ನನಗೆ ಎಳ್ಳು ಕಾಳು ಮುಳ್ಳು ಮೊನೆಯಷ್ಟು ಸಂಶಯ ನನಗಿಲ್ಲ ಅಂತ ನರಸಿಪ್ಪಯ್ಯ ಹೇಳ್ತಾರೆ. ನೀವಷ್ಟು ಹೇಳಿದ್ರಲ್ಲ, ನಾನು ಬದುಕದೆ ಅಂತ ಒಬ್ಬವನಾಗ್ತಿ ಹೇಳ್ತಾರೆ. ದಿನ ಕಳೆಯುತ್ತೆ. ಒಂದಿನ ಪ್ರಾತಃ ಕಾಲ ಮದಕರಿ ನಾಯಕರು ಖಾಸಾ ಗರಡಿಯ ಕಸ್ತೂರಿಯ ಕಂಪು ಬೀರುವ ಕೆಮ್ಮಣ್ಣು ಮಟ್ಟಿಯಲ್ಲಿ ವ್ಯಾಯಾಮ ಮಾಡ್ತಾ ಆ ಸುಖದ ಅಮಲಲ್ಲಿ ಇದ್ದಾಗ ಕಲ್ಲಿನ ಗರಡಿಯ ಮನೆಯ ಕಿರಿದಾದ ಬಾಗ್ಲಲ್ಲಿ ತಳವಾರ ಚಾವಡಿಯ ಒಬ್ಬ ಆಳು ಕಾಣಿಸ್ಕೊಳ್ತಾನೆ. ನಾಯಕರ ವ್ಯಾಯಾಮದ ಉಸ್ತುವಾರಿಯನ್ನು ನೋಡ್ಕೊಳ್ತಿದ್ದ ಗರಡಿಯ ಹಿರಿಜಿಟ್ಟಿಗೆ ಆತ ಹೇಳ್ತಾನೆ, ಮಹಾಸ್ವಾಮಿಯವರನ್ನ ತಕ್ಷಣ ತಳವಾರ ಚಾವಡಿಗೆ ಕಳಿಸ್ಬೇಕಂತೆ ಅಂತ. ಯಾರು ಕೇಳಿದ್ದು ಅಂತ ಜಟ್ಟಿ ಹೇಳಿದಾಗ, ಖುದ್ದು ಪ್ರಧಾನಿಗಳು ಹೇಳಿ ಕಳಿಸಿದ್ದಾರೆ ಅಂತ ಬಂದಾತ ಹೇಳ್ತಾನೆ. ಪ್ರಭುಗಳು ಕಸರತ್ ಮಾಡ್ತಾ ಇದ್ದಾರೆ, ಅದನ್ನ ಮುಗುದಿಲ್ಲ. ಮೈ ಕೈಯೆಲ್ಲ ಮಟ್ಟಿ ಧೂಳಾಗಿದೆ. ಈ ವೇಷದಲ್ಲಿ ಹೇಗ್ ಬರ್ತಾರೆ? ಪ್ರಧಾನಿಗಳಿಗೆ ಅಷ್ಟು ಗೊತ್ತಾಗೋದಿಲ್ವಾ? ಪ್ರಭುಗಳು ಈ ಹೊತ್ತಲ್ಲಿ ಇಲ್ಲಿರೋದು ಎಲ್ರಿಗೂ ಗೊತ್ತಲ್ವಾ ಅಂತ ಹಿರಿಯ ಜಟ್ಟಿ ಹೇಳ್ತಾನೆ. ತಳವಾರದ ಚಾವಡಿಯ ದಳವಾಯಿ ಕಾಟನಾಯಕರು ಕೂಡ ಈ ಮಾತನ್ನ ಪ್ರಧಾನಿಗಳಿಗೆ ಆಗ್ಲೇ ಹೇಳಿದ್ರು. ಅದಕ್ಕವರು, ನಾವು ಕೂಡ ಬೆಳಗಿನ ಆಹ್ನಿಕ ಪೂಜೆಗಳನ್ನ ಮುಗಿಸ್ಕೊಳ್ದೇನೆ ಬಂದಿದ್ದೀವಿ. ಈ ವಿಷಯವನ್ನ ಸನ್ನಿಧಾನಕ್ಕೆ ಅರಿಕೆ ಮಾಡಿ ಕೂಡ್ಲೆ ಬರಬೇಕು ಅಂತ ಹೇಳಿಬಿಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಓಡ್ ಬಂದೆ ಅಂತ ಬಂದಿದ್ದಂತಹ ತಳವಾರ ಚಾವಡಿಯ ಆಳು ಹೇಳ್ತಾನೆ. ಏನಂತ ಕೆಲಸ ತಲೆ ಹೋಗೋದು ಅಂತ ಜಟ್ಟಿ ಕೇಳಿದಾಗ, ಕೆಲಸ ಎಂಥದ್ದು ಅಂತ ತಳವಾರ ಚಾವಡಿಯ ಜನ ಹೇಳಿದ್ರೆ ನಮ್ಮ ತಲೆ ಉಳಿಯುತ್ತಾ ಸ್ವಾಮಿ? ಅದೆಲ್ಲ ದೊಡ್ಡವ್ರು ಆಡ್ಬೇಕಾಗಿರೋ ಮಾತು, ನಮಗೂ ನಿಮಗೂ ಬೇಡ. ಮಹಾಸ್ವಾಮಿಗಳನ್ನ ಕೂಡಲೇ ಕಳಿಸ್ಕೊಡಿ ಅಂತ ಮತ್ತೆ ತಳವಾರ ಚಾವಡಿಯ ಆಳು ಬೇಡಿಕೊಳ್ತಾನೆ. ಸರಿ ಆಯ್ತು, ತಳವಾರ ಚಾವಡಿಯವ್ರ ಕೈಲಿ ನಮಗೇನು ಸರಸ? ನಾಳೆ ಹೀಗೆ ಕೇಳಿದ್ರು ಅಂತ ನೀವು ಅದನ್ನು ವರದಿ ಮಾಡ್ತೀರಾ, ಆಮೇಲೆ ನಮ್ಮ ಹೆಸರಿಗೆ ಕೆಸರು ತಗಲಿಸ್ತೀರಾ. ಆಯ್ತು ಅಂತ ಹೇಳ್ಬಿಟ್ಟು ಮಹಾಸ್ವಾಮಿಯವರು ಮೈ ಕೈ ಒರೆಸ್ಕೊಂಡು ಬರ್ತಾರೆ ಅಂತ ಹೇಳಿ ಅಲ್ಲಿದ್ದ ಗರಡಿ ಆಳುಗಳಿಗೆ ನಾಯಕರ ಮೈ ಒರೆಸಿ ಬಟ್ಟೆ ತೊಡ್ಸಕ್ಕೆ ಅಂತ ಹೇಳ್ಬಿಟ್ಟು ಆ ಜಟ್ಟಿ ಆಜ್ಞಾಪಿಸ್ತಾರೆ. ಅದುವರೆಗೂ ಅವ್ರು ಆಡ್ತಿದ್ದಂತಹ ಮಾತುಗಳನ್ನ ಕೇಳಿಸ್ಕೊಂಡ ನಾಯಕನು ಕೂಡ ಅಷ್ಟು ಅವಸರದ ಕೆಲಸ ಏನಿರಬಹುದು ಅಂತ ಚಿಂತೆ ಮಾಡ್ತಾನೆ. ಗರಡಿ ಆಳುಗಳು ಮೈ ಒರೆಸಿ ತೊಡಕ್ಕೆ ಕೊಟ್ಟ ಬಟ್ಟೆಯನ್ನು ಉಟ್ಕೊಂಡು ಗರಡಿಯಿಂದ ಹೊರಗಡೆಗೆ ಬರ್ತಾರೆ. ಆಳು ತನ್ನ ಮುಂದೆ ನಿಲ್ಲಿಸಿದ ಕುದುರೆಯನ್ನು ಹತ್ತಿ ಪೊರಾಕ್ ಬೋಪರಾಕ್ ರಾಸ್ತಾ ರಾಸ್ತಾ ಅಂತ ಕೂಗ್ತಾ ಓಡ್ತಿದ್ದಂತಹ
ತಳವಾರ ಚಾವಡಿಯ ಆಳನ್ನ ಹಿಂಬಾಲಿಸಿ ತಳವಾರ ಚಾವಡಿ ಕಡೆಗೆ ಧಾವಿಸ್ತಾರೆ. ಈ ತಳವಾರ ಚಾವಡಿ ನಗರದ ಕಾವಲು ಕಾಯೋ ಕೆಲಸ ಮಾಡ್ತಕ್ಕಂತಹ ಮತ್ತೆ ಗೂಢಚಾರ ಪಡೆಯ ಮೇಲೆ ಹತೋಟಿ ಇದ್ದಂತಹ ಬಹಳ ಪ್ರಮುಖವಾದ ಚಾವಡಿ ಆಗಿರುತ್ತೆ. ಅಗತ್ಯವಾದ ಕೆಲಸ ಇಲ್ಲದೆ ಆ ಕಡೆ ಹೋಗ್ಲಿಕ್ಕೆ ಜನ ಹೆದರ್ತಾ ಇರ್ತಾರೆ. ಏಕೆಂದ್ರೆ ತಮ್ಮ ಮೇಲೆ ಏಮನು ಗುಮಾನಿ ಬರುತ್ತೋ ಅನ್ನೋ ಒಂದು ಭಯ. ಹಾಗಾಗಿ ತಳವಾರ ಚಾವಡಿಯ ಬಾಗಿಲ ಹತ್ತಿರಕ್ಕೆ ಇಬ್ಬರು ಭಟರು ಇರ್ತಿದ್ದಿದ್ದು ಸದಾ ವಾಡಿಕೆ. ಆದ್ರೆ ಈ ದಿನ ತಳವಾರ ಚಾವಡಿಗೆ ಇನ್ನೂ ಅಷ್ಟು ದೂರ ಇದೆ ಅನ್ಬೇಕಾದ್ರೆ 10 ಹೆಜ್ಜೆಗೆ ಒಬ್ಬರ ಹಾಗೆ ಅನೇಕ ಕಾವಲು ಸೈನಿಕರು ನಿಂತಿರೋದನ್ನ ಮಧುಕರ ನಾಯಕ ಗಮನಿಸ್ತಾನೆ. ಅವಸರದ ಕರೆಯನ್ನು ಕೇಳ್ಬಿಟ್ಟು ಏನೋ ವಿಶೇಷ ವಿಷಯ ಇರಬಹುದು ಅಂತ ಅನ್ಕೊಳ್ತಾನೆ. ಅವನ ಕುತೂಹಲ ಹೆಚ್ಚುತ್ತಾ ಹೋಗುತ್ತೆ. ಈ ಬಿಗಿ ಕಾವಲನ್ನ ಕಂಡು ಮತ್ತು ಹೆಚ್ಚಾಗ್ತಾ ಹೋಗುತ್ತೆ. ಆಳನ್ನ ಹಿಂಬಾಲಿಸಿ ತಳವಾರ ಚಾವಡಿಯ ಬಾಗಿಲನ್ನ ಸೇರಿ ಹತ್ರ ಬಂದ ಆಳಿಗೆ ಕುದುರೆಯನ್ನು ಒಪ್ಪಿಸಿ ಹತ್ತಿರದಲ್ಲೇ ಇದ್ದಂತಹ ಪ್ರಧಾನಿಗಳ ಮೇನೆಯನ್ನ ನೋಡ್ತಲೇ ಆತ ಒಳಗಡೆ ಹೋಗ್ತಾನೆ. ಗೋಡೆಗಳ ಚಾವಡಿಯ ತಂಪು ಅರೆಗತ್ಲಲ್ಲೂ ಕೂಡ ಹೊಳೆಯುವ ಬಗಬಗ ಆಯುಧಗಳನ್ನ ತೂಕ ಆಗಿರೋದು ಗೊತ್ತಾಗ್ತಾ ಇರುತ್ತೆ. 4 ಕಡೆಗಳಲ್ಲೂ ಜಗತ್ತಿದ್ದಂತಹ ಬೇಟೆ ನಾಯಿಗಳನ್ನ ಹಿಡ್ಕೊಂಡು 10 ಜನ ಭಟರು ನಿಂತಿರ್ತಾರೆ. ಅವರುಗಳು ತಳವಾರ ಚಾವಡಿಯ ಭಟರು ಅನ್ನೋ ಹಾಗೆ ಗೊತ್ತಾಗೋಕೆ ಅವರ ಕೆಂಗಣ್ಣುಗಳು ಕಾಣಿಸ್ತಾ ಇರುತ್ತೆ. ದಪ್ಪ ಮೀಸೆಗಳ ಕಡೆ ಬಿಗಿದ ಮುಖ ಇರುತ್ತೆ. ಅವ್ರ ಕೈಯಲ್ಲಿ ಜಗ್ಗಿ ಹಿಡಿದ ಬೇಟೆದ ನಾಯಿಗಳ ಹಾಗೆ ತೆಳುವಾಗಿದ್ರು ಕೂಡ ಗಟ್ಟಿ ಬಿದಿರಿನ ಹಾಗೆ ಹುರಿಗಟ್ಟಿದ ಮಾಂಸಖಂಡಗಳ ಎದೆ, ಹೆಗಲ ಮೇಲೆ ಕಪ್ಪು ಬಣ್ಣದ ಕಂಬಳಿ. ಇಷ್ಟು ದೂರದಿಂದ ನೋಡಿದ್ರೇನೆ ಅಂಚಿಗೆ ಬರೋ ಹಾಗೆ ಆ ವ್ಯಕ್ತಿಗಳಿರ್ತಾರೆ. ಬೇಟೆ ಮೇಲೆ ಹಾರ್ಲಿಕ್ಕೆ ಸಿದ್ಧವಾದಂತಹ ಚಿರತೆಯ ನಿಲುವು ಅವ್ರದ್ದೆಲ್ಲರದು ಆಗಿರುತ್ತೆ. ಈ ಆಯುಧಗಳು ಆ ಭಟರನ್ನು ಬಿಟ್ರೆ ತಳವಾರ ಚಾವಡಿಯಲ್ಲಿ ಹೆಚ್ಚಿನ ವಿಶೇಷ ಏನೂ ಇರಲಿಲ್ಲ. ಆದ್ರೂ ಕೂಡ ಏನೋ ಒಂದು ರೀತಿಯ ಭಯಪಡಿಸುವಂತಹ ವಾತಾವರಣ ಅಲ್ಲಿ ತುಂಬಿರುತ್ತೆ. ಇದೆಲ್ಲವನ್ನು ನಾಯಕರು ಗಮನಿಸ್ತಾನೆ ಒಳಗಡೆ ಹೋಗ್ತಾರೆ.